ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 1 ನೋಡ್ತಾ ಇದೀವಿ. ಈ ಒಂದು ಭಾಗ 1ರಲ್ಲಿ ಬರ್ತಕ್ಕಂತಹ ಅಧ್ಯಾಯ 3 ಭಾಗ್ಯ ಶಿಲ್ಪಿಗಳು ಅಂತಕ್ಕಂಥದ್ದು. ಓಕೆ, ಈ ಒಂದು ಭಾಗ್ಯ ಶಿಲ್ಪಿಗಳಲ್ಲಿ ಇರ್ತಕ್ಕಂತಹ ಇಲ್ಲಿ ಅಭ್ಯಾಸ ಬಗ್ಗೆ ನೋಡ್ತಾ ಹೋಗೋಣ. ಹಾಗೇನೆ ಬಿಟ್ಟ ಸ್ಥಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಭಾಷಾ ಚಟುವಟಿಕೆ ಪ್ರತಿಯೊಂದು ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸಗಳು ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ನೋಟ್ಸ್ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ನೋಟ್ಸ್ ಬರೆಯುವಾಗ ಚಿಕ್ಕನ ಅಕ್ಷರದಲ್ಲಿ ಮೇಲೆ ಗದ್ಯ 3 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದಾನಂತರ ಭಾಗ್ಯ ಶಿಲ್ಪಿಗಳು ಇದು ಪಾಠದ ಶೀರ್ಷಿಕೆ, ಪಾಠದ ಹೆಸರಿದೆ, ದಪ್ಪನ ಅಕ್ಷರದ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ. ಅದಾನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ, ಡೇಟ್ ಅನ್ನು ಬರಿತಾ ಹೋಗಿ. ಮೊದಲು ಅಭ್ಯಾಸ ತಿಳಿಯೋದು ಮುಂಚೆ ನಾವು ಕೃತಿಕಾರರ ಪರಿಚಯ ಅಂತಕ್ಕಂಥ ತಿಳಿಬೇಕಾಗುತ್ತೆ. ಕೃತಿಕಾರರ ಪರಿಚಯ ಅಂತಕ್ಕಂಥ ಇಲ್ಲಿ ಬರೆದು, ಕವಿ ಯಾರಂದ್ರೆ DS ಜಯಪ್ಪ ಗೌಡ ಅವರು. ಇಲ್ಲಿ ಕಾಣ್ತಾ ಇದ್ರೆ ಅವರೇನೆ. ಕಾಲ 1947 ಅಂತಕ್ಕಂಥದ್ದು. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯವರು ಇವರು. ಇವರ ಪೂರ್ಣ ಹೆಸರೇನು? DS ಅಂದ್ರೇನ, ಡಿ ಅಂದ್ರಿನ ದಾರದಹಳ್ಳಿ, ಎಸ್ ಅಂದ್ರಿನ ಸುಬ್ಬೇಗೌಡ ಅಂತಕ್ಕಂಥದ್ದು, ಜಯಪ್ಪ ಗೌಡ ಅಂತಕ್ಕಂಥದ್ದು ಆಗಿರುತ್ತೆ. ಆ ನಂತರ ಸೇವೆ, ಎಲ್ಲೆಲ್ಲಿ ಸೇವೆಗೆ ಇದ್ದಾರೆ ಇವರು ಅಂದ್ರಿನ ಮೈಸೂರು ವಿವಿಯ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಇವರು. ಓಕೆನಾ? ಅದ ನಂತರ ಇವರ ಕೃತಿಗಳು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಪ್ರಶಸ್ತಿಗಳು ನೋಡಿದ್ದಾರೆ. ಮತ್ತು ಲಾಸ್ಟ್ ಒಂದು ಪುಸ್ತಕ ಇದೆ, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅಂತಕ್ಕಂಥ ಕೃತಿಗಳು ಇವರು ರಚನೆ ಮಾಡಿರ್ತಕ್ಕಂಥದ್ದು. ಪ್ರಶಸ್ತಿ ನೋಡಿದ್ದಾರೆ. ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಕರ್ನಾಟಕ ಸಂಘ ಸಂಶೋಧನಾ ಬಹುಮಾನ ಇವರಿಗೆ ನೀಡಿರ್ತಕ್ಕಂಥದ್ದು ನೋಡಬಹುದು. ಹಾಗೇನೆ ಇಲ್ಲಿ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದಾಯ್ತು. ಈಗ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥ ಬರೀರಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀತಾ ಹೋಗಿ. ಆ ನಂತರ ಮೊದಲನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅಂತ ಕೇಳಿದರೆ. ಓಕೆನಾ? ಪ್ರಶ್ನೆ ಯಾವ ರೀತಿ ಇದೆ ಅದೇ ರೀತಿಯ ಉತ್ತರ ಬರಿತಾ ಹೋಗಿ. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರು ಅಂತಕ್ಕಂಥದ್ದು ಚೆನ್ನಾಗಿ ನೆನಪಿಡ್ತಾ ಹೋಗಿ. 1895 ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನೋಡಿ ಮಕ್ಕಳೇ, ಎರಡನೇದೇನು ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದಾರೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ಯಾವ್ದಕ್ಕೆ ಕಂಕಣಬದ್ಧರಾಗಿದ್ದರು ಅಂದಿನ ಉತ್ತರ. ಪ್ರಶ್ನೆ ಯಾವ ರೀತಿ ಅದೇ ಬರಿತಾ ಹೋಗಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು. ಇದೇ ಸೇಬರಿಯದು, ಇದು ನೆನ್ಪಿಟ್ರೆ ಸಾಕು. ಓಕೆ, ಅದಾದ ನಂತರ ಮಕ್ಕಳೇ, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದರೆ ಉತ್ತರ. ಶಿವನ ಸಮುದ್ರದ ಬಳಿ ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಅಂತಕ್ಕಂಥದ್ದು. ಓಕೆ, 4ನೇ ಪ್ರಶ್ನೆ ನೋಡಿ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಯಾವ ಪದವಿಯನ್ನು ನೀಡಿ ಗೌರವಿಸಿದ್ರೆ ಪ್ರಶ್ನೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಬರಿತಾ ಹೋಗಿ. ಉತ್ತರ ಅಂತಕ್ಕಂಥ ಬರೆದು, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್, ಇದು ನೆನ್ಪಿಟ್ರೆ ಸಾಕು, ಸರ್ ಪದವಿಯನ್ನು ಸೇಮ್ ಇದೆ ಪದವಿಯನ್ನು ನೀಡಿ ಗೌರವಿಸಿತು ಅಂತಕ್ಕಂಥದ್ದು. ಆ ನಂತರ 5ನೇದು, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಅಂತ ಕೇಳಿದರೆ ಉತ್ತರ. ವಿಶ್ವೇಶ್ವರಯ್ಯ ಅವರು ಸೇಮ್ ಅದೇ ರೀತಿಯಾಗಿ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರೆದು, ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥದ್ದು. ಓಕೆ, ಅದ ನಂತರ 5ನೇ ಪ್ರಶ್ನೆ ಆಯ್ತು. 6ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗ್ತದೆ ಅಂತ ಕೇಳಿದೆ. ಉತ್ತರ. ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂಜಿನಿಯರ್ ದಿನಾಚರಣೆಯನ್ನು ಮಾಡಲಾಗುತ್ತದೆ ಅಂತಕ್ಕಂಥ ಬರೀರಿ. ಇಷ್ಟು ನೆನಪಿಟ್ರೆ ಸಾಕು, ಇಂಜಿನಿಯರ್ ದಿನಾಚರಣೆ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆಯಲ್ಲಿ ಉತ್ತರ ಇರ್ತಕ್ಕಂಥದ್ದು. ಓಕೆನಾ? ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದು ಆಯ್ತು. ಈಗ ಏನ್ ನೋಡ್ತಾ ಹೋಗೋಣ ಅಂದ್ರೆ ಇಲ್ಲಿ ಕೆಳಗಡೆ ಆ ಇದೆ.
ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಒಂದು 5 ಪ್ರಶ್ನೆಗೆ ಉತ್ತರಗಳು ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥ ಬರೋದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಆ ನಂತರ ಮೊದಲನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಕೇಳಿದರೆ. ಓಕೆ, ಉತ್ತರ ಅಂತಕ್ಕಂಥ ಬರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳಾವುಗಳೆಂದರೆ ಅಂದ್ರೆ ಏನು ಬರೋದು, ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಮೊದಲನೇದು ಗ್ರಾಮ ನೈರ್ಮಲೀಕರಣ ಅಂತಕ್ಕಂಥದ್ದು, ವೈದ್ಯಕೀಯ ಸಹಾಯ ಅಂತಕ್ಕಂಥದ್ದು, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡಿ ಮಕ್ಕಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಯಾವ ನೋಡಿದರೆ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳೆಂದರೆ ಅಂತಕ್ಕಂಥದ್ದು. ಮೊದಲನೇದು 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಗಿ ಇದು ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ ಅಂತಕ್ಕಂಥದ್ದು. ಎರಡನೇದು 1907ರಲ್ಲಿ ವಾಣಿ ವಿಲಾಸ ಸಾಗರ ಕಟ್ಟಲ್ಪಟ್ಟಿತು ಅಂತಕ್ಕಂಥದ್ದು. ಆ ನಂತರ ಮೂರನೇದು 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಕೊಡುಗೆ ಅಂತಕ್ಕಂಥ ನೋಡ್ಬೋದು. ಓಕೆ, ಅದ ನಂತರ ಇಲ್ಲಿ ಮೂರನೇ ನೋಡ್ತೋಣ. ಮೂರನೇದು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಅಂತ ಕೇಳಿದರೆ ಉತ್ತರ ವಿಶ್ವೇಶ್ವರಯ್ಯ ಅವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಟು ಹೋಗಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನಾಲ್ಕನೇ ನೋಡ್ತೋಣ. ನಾಲ್ಕನೇದು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಅಂತ ಕೇಳಿದರೆ ಉತ್ತರ ನೋಡಿ, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನ ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು. ಓಕೆ, ಐದನೇ ನೋಡಿ, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವುವು ಅಂತ ಕೇಳಿದರೆ ಉತ್ತರ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳೆಂದರೆ ಅಂತಕ್ಕಂಥ ಬರ್ತು. ಪಾಯಿಂಟ್ ವೈಸ್ ನಿಮಗೆ ತಿಳಿಸಿ ಹೋಗ್ತೇನೆ ನೋಡಿ. 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದ್ರು ಅಂತಕ್ಕಂಥದ್ದು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಯನ್ನು ರಚಿಸಿದ್ರು ಅಂತಕ್ಕಂಥದ್ದು. ನಂತರ ಸಾರ್ವಜನಿಕ ಜೀವ ವಿಮಾ ಯೋಜನೆಗಳನ್ನು ಜಾರಿಗೆ ತಂದರು ಅಂತಕ್ಕಂಥದ್ದು. ಪ್ರಾಂತೀಯ ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದ್ರು ಅಂತ ನೋಡ್ಬೋದು. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದರೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರಗಳು ನೋಡ್ತೋಣ. ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ. ಮೊದಲನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಂತ ಕೇಳಿದರೆ ಓಕೆನಾ. ಉತ್ತರ ಒಂದೊಂದಾಗಿ ನೋಡ್ತೋಣ. ಉತ್ತರ ನೋಡಿ ಮಕ್ಕಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರು 1902ರಲ್ಲಿ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡ್ರು. ಆಗ ದಿವಾನರಾಗಿದ್ದು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದರು. ಪ್ರಜಾಪ್ರತಿನಿಧಿ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತು ಅಂತಕ್ಕಂಥದ್ದು. ಗ್ರಾಮ ನೈರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಮೈಸೂರು ಬ್ಯಾಂಕಿನ ಸ್ಥಾಪನೆ ಮಾಡಲಾಯಿತು. ಉಚಿತ ಆಸ್ಪತ್ರೆಯ ಕಾರ್ಯಾರಂಭ ಮಾಡಿದರು. 1906ರಲ್ಲಿ
ಸಹಕಾರ ಸಂಘವನ್ನು ಸ್ಥಾಪಿಸಲಾಯಿತು. ರೈಲು ಯೋಜನೆಯನ್ನು ಜಾರಿಗೆ ತಂದರು. ಅಲ್ಲದೆ ಒಡೆಯರ ಕಾಲದಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಯೋಜನೆ, ವಾಣಿ ವಿಲಾಸ ಸಾಗರ ಅಣೆಕಟ್ಟು ಮತ್ತು ಕನ್ನಂಬಾಡಿಯಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿದ್ದರಿಂದ ವಿದ್ಯುತ್ ಮತ್ತು ನೀರಾವರಿ ಯೋಜನೆಯ ಕಾರ್ಯರೂಪಕ್ಕೆ ಬಂದವು ಅಂತಕ್ಕಂಥ ನೋಡ್ಬೋದು. ಮುಂದೆ ನೋಡ್ತೋಣ. ಎರಡನೇ ಪ್ರಶ್ನೆ ನೋಡಿ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳನ್ನು ಕುರಿತು ಬರೆಯಿರಿ ಅಂತಿದೆ. ಉತ್ತರ ನೋಡಿ ಮಕ್ಕಳೇ, ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಇವರು ಆಡಳಿತ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಲ್ಲದೆ ಕೈಗಾರಿಕೆಗೂ ಅಗ್ರ ಪ್ರಾಶಸ್ತ್ಯ ನೀಡಿದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಸ್ಥಾಪಿತವಾಯಿತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಕೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದ ತಿರುಳು, ರಟ್ಟು, ಪೆನ್ಸಿಲ್ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳನ್ನು ಪ್ರಾರಂಭಿಸಿದರು. ಹಾಗೆಯೇ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ಇವರ ಕಾಲದಲ್ಲಿ ಸ್ಥಾಪನೆಯಾದವು ಅಂತ ನೋಡಬಹುದು. ಓಕೆನಾ. ಮೂರನೇ ನೋಡಿ, ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಿ ಅಂತ ಹೇಳಿದರೆ ಉತ್ತರ ನೋಡಿ ಮಕ್ಕಳೇ, ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದರು. 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಗಳನ್ನು ಜಾರಿಗೆ ತಂದರು. ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದ ಪ್ರೌಢ ಶಿಕ್ಷಣ ಶಾಲೆಗಳನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳಲ್ಲಿ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು. ಓಕೆನಾ. ಮುಂದೆ ನೋಡ್ತೋಣ. ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಮುಂದೆ ನೋಡ್ತೋಣ. ಮುಂದಿನ ಕೊಟ್ಟಿದ್ದಾರೆ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 4 ನೋಡ್ತೋಣ ಯಾವ ರೀತಿ ಬರಬೇಕು ಉತ್ತರಗಳು. ಸಂದರ್ಭ ನೋಡಿ, ಈ ಅಂತಕ್ಕಂಥ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರೀರಿ. ಆ ನಂತರದಲ್ಲಿ ಮೊದಲನೇ ಒಂದು ಸಂದರ್ಭ ಯಾವುದು ಅಂದ್ರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಕ್ಕಂಥದ್ದು. ಉತ್ತರ ಮೊದಲು ಆಯ್ಕೆ ಬರೀಬೇಕಾಗುತ್ತೆ. ಈ ವಾಕ್ಯವನ್ನು ಪರಿಷ್ಕರಣಾ ಸಮಿತಿ ಸಂಗ್ರಹಿಸಿ ನೀಡಿರುವ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ: ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಜನರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಹೀಗೆ ಕರೆದರು ಅಂತಕ್ಕಂಥದ್ದು. ಓಕೆನಾ. ಸ್ವಾರಸ್ಯ ಏನಿದೆ ಅಂತ ನೋಡಿದಾಗ ಇಲ್ಲಿ ರಾಜ್ಯದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಅನೇಕ ಸಾಮಾಜಿಕ ಕಾನೂನುಗಳನ್ನು ಜಾರಿಗೆ ತಂದರು. ಅವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆದಿರುವುದು ಸ್ವಾರಸ್ಯವಾಗಿದೆ ಅಂತ ನೋಡಬಹುದು. ಓಕೆನಾ. ಎರಡನೇ ಒಂದು ಸಂದರ್ಭ ನೋಡಿ, ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿತು ಅಂತಕ್ಕಂಥದ್ದು. ಉತ್ತರ ನೋಡಿ, ಆಯ್ಕೆ ಬರೀಬೇಕಾಗುತ್ತೆ. ಈ ವಾಕ್ಯವನ್ನು DS ಜಯಪ್ಪ ಗೌಡ ಅವರು ರಚಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ನೋಡಿ, ವಿಶ್ವೇಶ್ವರಯ್ಯನವರು
ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪಿರ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲನ್ನು ಅಳವಡಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಸ್ವಾರಸ್ಯ ವಿಶ್ವೇಶ್ವರಯ್ಯನವರು ಮಾಡಿದ ಕಾರ್ಯ ಸಾಧನೆಗಳಿಗೆ ಪ್ರಶಂಸಿಸುವುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡ್ಬೋದು. ಓಕೆನಾ. ಮೂರನೇ ನೋಡಿ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತಕ್ಕಂಥದ್ದು. ಉತ್ತರ ಮೊದಲ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಎಂಬ ಪಾಠದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು. ಸಂದರ್ಭ: ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಡಳಿತ ಕ್ಷೇತ್ರದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಶಿಕ್ಷಣ, ಕೈಗಾರಿಕೆ, ವೈದ್ಯಕೀಯ ಮುಂತಾದ ಪ್ರಮುಖ ಕ್ಷೇತ್ರಗಳಲ್ಲಿ ಇವರು ಕಾಲದಲ್ಲಿ ಅಭಿವೃದ್ಧಿ ಹೊಂದಿದವು ಅಂತ ನೋಡಬಹುದು. ಸ್ವಾರಸ್ಯ ನೋಡಿ, ಇವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿತು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಅಂತ ನೋಡಬಹುದು. ಓಕೆನಾ. ನಾಲ್ಕನೇ ಸಂದರ್ಭ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಮೊದಲು ಇಲ್ಲಿ ಉತ್ತರ ಅಂತಕ್ಕಂಥ ಬರೀರಿ. ಆಯ್ಕೆ: ಈ ವಾಕ್ಯವನ್ನು ಡಿ.ಎಸ್. ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಲಾದ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ನೋಡಿದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಂದರ್ಭ ಬೆಂಗಳೂರಿನಲ್ಲಿ ಜರುಗಿತು. ಆಗ ಅಂದಿನ ಪ್ರಧಾನಿಗಳಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಸರ್ ಎಂ ವಿ ಅವರ ಬಗ್ಗೆ ಮಾತನಾಡುತ್ತಾ ಈ ಮಾತನ್ನು ಹೇಳಿದರು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಆ ಸಂದರ್ಭದಲ್ಲಿ ಹೊಗಳಿದ್ರು ಅಂತಕ್ಕಂಥದ್ದು. ಅಂತೇಳಿ ಸ್ವಾರಸ್ಯ ನೋಡಿ, ವಿಶ್ವೇಶ್ವರಯ್ಯನವರ ವಾಸ್ತವ ಚಿಂತಕರಾಗಿ, ದಕ್ಷ ಆಡಳಿತಗಾರರಾಗಿ ಎಲ್ಲರಿಗೂ ಮಾದರಿಯಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು. ಓಕೆನಾ. ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಆಯ್ತಲ್ಲ. ಅದಾಂತರಲ್ಲಿ ಹೂ ಕೊಟ್ಟಿದ್ದಾರೆ. ಹೂನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿದಾರೆ. ಇಲ್ಲಿ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಅಂತಿದೆ. ಓಕೆ. ಮೊದಲನೇದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ರಿಜೆಂಟರ್ ಆಗಿ ಕಾರ್ಯನಿರ್ವಹಿಸಿದವರು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಇದು ಉತ್ತರ ಸ್ವಲ್ಪ ದೊಡ್ಡದಿದೆ, ಇಲ್ಲಿಂದ ಬರೀತೇನೆ. ಮಹಾರಾಣಿ ವಾಣಿ ವಿಲಾಸ ರವರು ಅಂತಕ್ಕಂಥದ್ದು. ಓಕೆನಾ. ಆ ನಂತರ 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧವಾಯಿತು. ಯಾರಿಗೆ ಅಂದ್ರಿನ ಜಾತಿ ಪರಿಗಣನೆಯ ನಿಷೇಧವಾಯಿತು ಅಂತ ನೋಡಬಹುದು. ಓಕೆನಾ. ಮೂರನೇದು, ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದಲ್ಲಿ ಡ್ಯಾಶ್ ಆಗಿ ಸೇವೆ ಪ್ರಾರಂಭಿಸಿದರು. ಏನಾಗಿ ಅಂದ್ರಿನ ಸಹಾಯಕ ಇಂಜಿನಿಯರ್. ಓಕೆ, ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದ್ರು ಅಂತಕ್ಕಂಥದ್ದು. ನಾಲ್ಕನೇದು, ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಡ್ಯಾಶ್ ಅವರು ವಿಶ್ವೇಶ್ವರಯ್ಯ ಅವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ರು. ಯಾರಂದ್ರಿನ ಲಾರ್ಡ್ ಸಂಡ್ ಹರ್ಸ್ಟ್ ಅಂತಕ್ಕಂಥವ್ರು. ಓಕೆ. ಅದ ನಂತರ ಐದನೇ ನೋಡಿ, ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ಡ್ಯಾಶ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು. ಯಾವ ಅಂದ್ರಿನ ಭಾರತ ರತ್ನ ಅಂತಕ್ಕಂಥದ್ದು. ಓಕೆನಾ. ರೈಟ್. ಮುಂದಿನ ನೋಡ್ತೋಣ. ಇಲ್ಲಿ ಭಾಷೆಯ ಸೊಬಗು ಅಂತಕ್ಕಂಥದ್ದು ಒಂದೇ ಶಬ್ದ, ಆದರೆ ಎರಡು ಅರ್ಥ. ಇಂತಹವು ಕನ್ನಡದಲ್ಲಿ ಹೇರಳವಾಗಿವೆ. ನೋಡಿ, ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ಅನೇಕ ಇಂಥವು ಸಿಗ್ತವೆ. ಓಕೆ. ಕೆರೆ ಅಂತಕ್ಕಂಥದ್ದು. ಕೆರೆ ಅಂದ್ರೇನು? ಜೋರಾಗಿ ಮಳೆ ಸುರಿದ ಕಾರಣ ಕೆಂಪಾಂಬುದು ಕೆರೆಯು ತುಂಬಿತು, ಕೆರೆ ತುಂಬಿತು ಅಂತಕ್ಕಂಥದ್ದು ಕೆರೆ ಅಂತಕ್ಕಂಥದ್ದು. ಇದೇ ಶಬ್ದವನ್ನು ನೋಡಿದರೆ ಅವನು ಮೈಯೆಲ್ಲ ಕೆರೆದುಕೊಂಡನು. ನೋಡಿ, ಕೆರೆದುಕೊಂಡ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಕೆರೆ ಬೆಳೆಸಿ ಇಲ್ಲಿ ಕೆರೆ, ಅರ್ಥದಲ್ಲಿ ಬೇರೆ ಬೇರೆ ಇರ್ತಕ್ಕಂಥದ್ದು. ಹೌದಾ. ಏನೇನದು? ಬರೆ ಅಂತಕ್ಕಂಥದ್ದು. ಹೇಳಿದ್ದನ್ನು ಬರೆದುಕೊಳ್ಳುವಾಗಲೂ ತಪ್ಪಾಗುತ್ತದೆ. ಬರೆ ಅಂತಕ್ಕಂಥದ್ದು ಇಲ್ಲಿದೆ. ಬರೆದುಕೊಳ್ಳುವಾಗಲೂ ತಪ್ಪಾಗುತ್ತದೆ ಅಂತ ಇಲ್ಲಿ ಬರೆ ಅಂತ ಬರೆದಿವಿ. ಇದೇ ಅರ್ಥ ಬೇರೆ ಆಗುತ್ತೆ ನೋಡಿ. ತಪ್ಪು ಮಾಡಿದರೆ ಬರೆ ಹಾಕಿ ಬಿಟ್ಟೇನು
ಅಂತಕ್ಕಂಥದ್ದು. ಓಕೆ, ಇಲ್ಲಿ ಪದ ಇದು ಸೇಮನೆ, ಅದೇ ಅರ್ಥದಲ್ಲಿ ಬೇರೆ ಕಂಡು ಬರ್ತವೆ. ಆ ನಂತರ ನೋಡಿ ತೊರೆ ಅಂತಕ್ಕಂಥದ್ದು. ಗುಡ್ಡದಿಂದ ಇಳಿದು ಬರುತ್ತಿದ್ದ ತೊರೆಯ ನೀರಿನಲ್ಲಿ ಮುಖ ತೊಳೆದುಕೊಂಡೆನು ಅಂತಕ್ಕಂಥದ್ದು. ತೊರೆ ಅಂತಕ್ಕಂಥ ಬಳಸಿವೆ. ಆ ನಂತರ ಎಲ್ಲವನ್ನೂ ತೊರೆದು ಆತ ಕಾಶಿಗೆ ಹೊರಟು ಹೋದನು ಅಂತಕ್ಕಂಥದ್ದು. ತೊರೆ ಇಲ್ಲಿ ನೋಡಿ ಎರಡು ವಾಕ್ಯ ಇಲ್ಲಿ ಅರ್ಥ ತೊರೆ ಅಂತ ಬಳಸಿವೆ, ಆದ್ರೆ ಅರ್ಥದಲ್ಲಿ ಬೇರೆ ಬೇರೆ ನಾವು ಕಂಡು ಬರ್ತೇವೆ. ಓಕೆ, ಇನ್ನಷ್ಟು ಇದ್ರೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ನಿಮಗೆ ತಿಳಿಸಿಕೊಡ್ತಾರೆ. ಮುಂದೆ ನೋಡ್ತೋಣ. ಸೈದ್ಧಾಂತಿಕ ಭಾಷಾಭ್ಯಾಸ ಲೇಖನ ಚಿಹ್ನೆಗಳು. ಇದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ಒಂದು ವಿವರಣೆ ನೀವು ತಿಳಿಬಹುದು. ಹಾಗೆ ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ. ಮೊದಲನೇದು ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ. ಇವೆಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ಒಂದೊಂದಾಗಿ. ಓಕೆ, ಇಲ್ಲಿ ಭಾಷಾ ಚಟುವಟಿಕೆ ಅಂತ ಬರೀರಿ. ಮೊದಲನೇದು ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೀರಿ ಅಂತೇಳಿ. ವಂಶ ಅಂದ್ರೆ ಬಂಚ ಅಂತಕ್ಕಂಥದ್ದು, ಸ್ಥಾನ ಅಂದ್ರಿನ ತಾಣ ಅಂತಕ್ಕಂಥದ್ದು, ಯಶ ಅಂದ್ರೆ ಜಸ ಅಂತಕ್ಕಂಥದ್ದು, ಪಟ್ಟಣ ಅಂದ್ರಿನ ಪತ್ತನ ಅಂತಕ್ಕಂಥದ್ದು, ಕಾರ್ಯ ಕಜ್ಜ. ಓಕೆನಾ, ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ಎರಡನೇದು ನೀಡಿರುವ ಪದಗಳಲ್ಲಿ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಅಂತ ನೋಡ್ತೋಣ. ಎರಡನೇ ನೋಡಿ, ನೀಡಿರುವ ಪದಗಳಲ್ಲಿ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಅಂತಿದೆ. ಡಿಪ್ಲೊಮಾ, ದಿವಾನ, ಪ್ರೌಢ, ಶಿಕ್ಷಣ, ನಡೆಸು, ಸೋಪು, ಕಾರ್ಖಾನೆ, ಕಾಗದ, ಕಚೇರಿ. ಇದರಲ್ಲಿ ಅನ್ಯ ದೇಶೀಯ ಪದಗಳು ಡಿಪ್ಲೊಮಾ ಅಂತಕ್ಕಂಥದ್ದು, ದಿವಾನ ಅಂತಕ್ಕಂಥದ್ದು, ಸೋಪು ಅಂತಕ್ಕಂಥದ್ದು, ಕಾರ್ಖಾನೆ ಅಂತಕ್ಕಂಥದ್ದು, ಕಾಗದ ಅಂತಕ್ಕಂಥದ್ದು, ಕಚೇರಿ ಅಂತಕ್ಕಂಥದ್ದು ಇದು ಅನ್ಯ ದೇಶೀಯ ಪದಗಳಾಗಿರ್ತಕ್ಕಂಥದ್ದು. ಓಕೆನಾ. ಮೂರನೇ ನೋಡಿ ಮಕ್ಕಳೇ, ಈ ಗದ್ಯದಲ್ಲಿ ಬಂದಿರುವ ಐದೈದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತಿದೆ. ನೋಡ್ತೋಣ. ಮೂರನೇ ನೋಡಿ, ಈ ಗದ್ಯದಲ್ಲಿ ಬಂದಿರುವ 5 ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತಿಲ್ಲ. ಇಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಬರ್ತಾ ಇದ್ದೀನಿ. ರೂಢನಾಮ ಅಂದ್ರೆ ಶಾಲಾ, ಕಾಲೇಜು, ಪದವಿ, ಕೆರೆ, ಜನ ಅಂತಕ್ಕಂಥದ್ದು. ಅಂಕಿತನಾಮ ಅಂದ್ರಿನ ಇಲ್ಲಿ ಕೃಷ್ಣರಾಜ, ಬೆಂಗಳೂರು, ಮೈಸೂರು, ವಿಶ್ವೇಶ್ವರಯ್ಯ, ಚಿತ್ರದುರ್ಗ ಅಂತಕ್ಕಂಥದ್ದು. ಅನ್ವರ್ಥಕ ನಾಮ ಅಂದ್ರಿನ ವಿದ್ಯಾರ್ಥಿ, ಸಾಹಿತಿ, ಕಾರ್ಮಿಕ, ಕೃಷಿ, ವ್ಯಾಪಾರಿ, ನಾಯಕ ಅಂತಕ್ಕಂಥದ್ದು. ನಿಮಗೆ ಇನ್ನೇ ಹೆಚ್ಚು ಇರ್ತಕ್ಕಂಥದ್ದು ನಿಮ್ಮ ಗದ್ಯ ಭಾಗದಲ್ಲಿ ಹೆಚ್ಚಿಗೆ ನಿಮಗೆ ಗೊತ್ತಿದ್ರೆ ಕೌನ್ಸಿಲಿಂಗ್ ಕಾನ್ ಮಾಡಿ ನಾನು ಓದಿ ತಿಳ್ಕೊತೇನೆ, ಎಲ್ಲರೂ ಓದಿ ತಿಳ್ಕೊತಾರೆ ಅಂತ ಹೇಳ್ತಾ ಮುಂದಿನ ನೋಡ್ತೋಣ. ನಾಲ್ಕನೇ ನೋಡಿ ಮಕ್ಕಳೇ, ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತಿದೆ. ಈ ಎರಡು ನೋಡ್ತೋಣ. ಓಕೆ, ಮೊದಲನೇ ಸಂದರ್ಭ ನೋಡಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥದ್ದು. ಪೀಠಿಕೆ, ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಒಗ್ಗಟ್ಟಿನ ಮಹತ್ವವನ್ನು ಕುರಿತು ತಿಳಿಸುತ್ತದೆ ಅಂತಕ್ಕಂಥದ್ದು. ಈ ರೀತಿ ನೀವು ಪೀಠಿಕೆ ಬರೀತಾ ಹೋಗಿ. ಅದಾದ ನಂತರ ಗಾದೆ ವಿವರಣೆ ಮಾಡ್ತಾ ಹೋಗಿ. ಓಕೆನಾ. ಇಲ್ಲಿ ನೋಡಿ, ಈ ಗಾದೆಯು ಸಾಮಾಜಿಕ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಬಲವನ್ನು ತಿಳಿಸುವ ಸರಳ ಆದರೆ ಗಾಢವಾದ ಸಂದೇಶವನ್ನು ಹೊಂದಿದೆ. ಇದು ಕುಟುಂಬ, ಸಮಾಜ, ಸಂಘಟನೆ ಅಥವಾ ಯಾವುದೇ ಸಮೂಹದಲ್ಲಿ ಒಗ್ಗಟ್ಟಿಗಾಗಿ ಜೀವನ ಸಾಗಿಸಿದಾಗ ಬದುಕು ಸುಂದರವಾಗಿ ಸುಖಮಯವಾಗಿರುತ್ತದೆ ಎಂಬ ಸತ್ಯವನ್ನು ಒತ್ತಿ ಹೇಳುತ್ತದೆ. ಉದಾಹರಣೆಗೆ, ಇತಿಹಾಸದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಯಶಸ್ಸು ಕಂಡರು ಅಂತಕ್ಕಂತ ನೋಡಬಹುದು. ಅದಾದ ನಂತರ ಉಪಸಂಹಾರ ನೋಡಿ, ಈ ಗಾದೆಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಹತ್ವ ತಿಳಿಸುತ್ತದೆ. ಒಗ್ಗಟ್ಟಾಗಿ ಬಾಳುವ ಮೂಲಕ ಜೀವನವನ್ನು ಶಾಂತಿಯುತವಾಗಿ ಮತ್ತು ಸಮೃದ್ಧವಾಗಿ ಕಟ್ಟಿಕೊಳ್ಳಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ಬರೆದು ನಿಮಗೆ ಪೂರ್ಣ ಅಂಕ ಸಿಗುತ್ತೆ. ಮುಂದಿನ ಸಂದರ್ಭ ನೋಡ್ತೋಣ. ಇಲ್ಲಿ ನೋಡಿ, ಇನ್ನೊಂದು ಸಂದರ್ಭ, ಮಾತೆ ಮತ್ತು ಮಾತೆ ಮೃತ್ಯು ಅಂತಕ್ಕಂಥದ್ದು. ಪೀಠಿಕೆ, ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆ ಮಾತಿನ ಮಹತ್ವದ ಕುರಿತು ತಿಳಿಸುತ್ತದೆ ಅಂತಕ್ಕಂಥದ್ದು. ಗಾದೆ ವಿಸ್ತರಣೆ ನೋಡಿದ್ರೆ, ಈ ಗಾದೆಯು ಮಾತಿನ ಶಕ್ತಿಯನ್ನು ಮತ್ತು ಅದರ 2 ಮುಖಗಳನ್ನು ತಿಳಿಸುವ ಜನಪ್ರಿಯ ಗಾದೆಯಾಗಿದೆ. ಮಾತು ಒಂದು ವ್ಯಕ್ತಿಯ ಜೀವನವನ್ನು ಉನ್ನತಿಗೊಳಿಸಬಲ್ಲದು ಅಥವಾ ವಿನಾಶಕ್ಕೆ ಕಾರಣವಾಗಬಲ್ಲದು. ಈ ಗಾದೆಯು ಮಾತಿನ ಬಳಕೆಯಲ್ಲಿ ಎಚ್ಚರಿಕೆ, ಸಂಯಮ ಮತ್ತು ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ. ಉದಾಹರಣೆಗೆ, ಕೋಪದಿಂದ ಹೇಳಿದ ಮಾತು ಶಾಶ್ವತವಾದ ಗಾಯವನ್ನು ಬಿಡಬಹುದು ಅಂತಕ್ಕಂಥದ್ದು. ಕೊನೆಗೆ ಉಪಸಂಹಾರ ನೋಡಿ, ಮಾತಿನ ಶಕ್ತಿಯನ್ನು ಮತ್ತು ಅದರ ಜವಾಬ್ದಾರಿಯ ಬಳಕೆಯನ್ನು ಈ ಗಾದೆಯು ಒತ್ತಿ ಹೇಳುತ್ತದೆ. ಯಾವಾಗಲೂ ಸಂಯಮದಿಂದ, ಯೋಚನೆಯಿಂದ ಮತ್ತು ಸಕಾರಾತ್ಮಕ ಉದ್ದೇಶದಿಂದ ಮಾತನಾಡುವುದು ಒಳ್ಳೆಯಿತು ಅಂತ ನೋಡ್ಬೋದು. ಓಕೆನಾ. ಈಗ ಭಾಷಾ ಚಟುವಟಿಕೆ ಎಲ್ಲವೂ ತಿಳಿತಾ ಹೋದ್ವಿ. ಇಲ್ಲಿ ಎಸ್ ಜಯಪ್ಪ ಗೌಡರ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯ ಸಾಧನೆಗಳು ಕೃತಿ ಓದಿರಿ ಅಂತಿದೆ. ಓಕೆ, ನಿಮ್ಮ ಶಾಲೆಯಲ್ಲಿ ಇದ್ರೆ ನೀವು ಶಿಕ್ಷಕರ ಹತ್ರ ಇಸ್ಕೊಂಡು ಈ ಎಲ್ಲ ಒಂದು ಪುಸ್ತಕವನ್ನು ಓದ್ತಾ ಹೋಗಿ ಮಕ್ಕಳೇ.
ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮ್ಗೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.